ಅ ಆ ಇ ಈ ಉ ಊ ಈ ಕನ್ನಡ ವರ್ಣಮಾಲೆಯನ್ನು, ಒಟ್ಟಾರೆ ಕನ್ನಡ ಲಿಪಿಯನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಹೇಳಿ ಕರೀತಾರೆ. ಇಷ್ಟು ಸುಂದರವಾದ ಕನ್ನಡದ ಲಿಪಿಯನ್ನು ಒಂದು ಯಕ್ಕಶ್ಚಿತ್ ಯಂತ್ರ ನಿರ್ಮಾಣಕ್ಕಾಗಿ ಕನ್ನಡದ ಲಿಪಿಯನ್ನೇ ಬದಲಾಯಿಸಬೇಕು ಅಂತ ಈ ನಮ್ಮ ಕನ್ನಡದ ವಿದ್ವಾಂಸರೇ ಧ್ವನಿಯನ್ನು ಎತ್ತಿದ್ರು. ಈಗಂತ ಹೇಳಿದರೆ ನೀವು ನಂಬ್ತೀರಾ? ನಂಬಲೇಬೇಕು, ಯಾಕೆಂದರೆ ಇದು ಐತಿಹಾಸಿಕ ಸತ್ಯ. ಕನ್ನಡದ ಟೈಪ್ ರೈಟರ್ ನಿರ್ಮಾಣಕ್ಕಾಗಿ, ಅಂದರೆ ಕನ್ನಡದ ಬೆರಳಚ್ಚು ಯಂತ್ರ ನಿರ್ಮಾಣಕ್ಕಾಗಿ ಕನ್ನಡದ ಲಿಪಿಯನ್ನೇ ಬದಲಾಯಿಸಬೇಕು ಅಂತ ಕನ್ನಡದ ಖ್ಯಾತ ವಿದ್ವಾಂಸರೇ ಕಸರತ್ತನ್ನು ನಡೆಸಿದರು. ಇಂಥ ಐತಿಹಾಸಿಕ ಸತ್ಯವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನು ನೋಡಿ. ಆತ್ಮೀಯ ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಟೈಪ್ ರೈಟರ್ ಯಂತ್ರವನ್ನು 1874ರಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಕಂಡುಹಿಡಿಯಲಾಯಿತು. ಅಂದರೆ ಇಂಗ್ಲೀಷ್ ಅಕ್ಷರವನ್ನು ಈ ಟೈಪ್ ರೈಟರ್ ಯಂತ್ರದ ಮೂಲಕ ದಾಖಲಿಸ್ಲಿಕ್ಕಾಗ್ತಿತ್ತು. ಆ ಮೂಲಕ ವಿಶ್ವದ ಆಡಳಿತ ಯಂತ್ರಕ್ಕೆ ಈ ಟೈಪ್ ರೈಟರ್ ಯಂತ್ರ ಒಂದು ಪ್ರಮುಖ ಕೊಡುಗೆಯಾಗಿತ್ತು. ಅಲ್ಲದೆ ಭಾರತದಲ್ಲಿ ಬ್ರಿಟಿಷ್ನವರು ಆಡಳಿತ ನಡೆಸ್ತಿದ್ದರಿಂದ ಭಾರತದ ಆಡಳಿತ ಭಾಷೆ ಕೂಡ ಆಗ ಇಂಗ್ಲೀಷ್ ಆಗಿತ್ತು. ಆ ಇಂಗ್ಲೀಷಿನ ಟೈಪ್ ರೈಟರ್ ಯಂತ್ರವನ್ನೇ ಅಳವಡಿಸಿಕೊಂಡಿದ್ದರು. ಅದೇ ರೀತಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರುವ ಭಾಷೆಗಳು ಇಂಗ್ಲೀಷ್ಗೆ ಸ್ವಭಾವಕ್ಕೆ ಸಮೀಪವಾಗಿರೋದ್ರಿಂದ ಇದೇ ಯಂತ್ರವನ್ನು ಬಳಸಿ ಆ ಭಾಷೆಗಳನ್ನು ಕೂಡ ಅಳವಡಿಸಲಾಯಿತು. ಆದರೆ ಭಾರತದಲ್ಲಿ ಬ್ರಿಟಿಷ್ನರ ಆಡಳಿತ ನಡೆಸ್ತಿರಬೇಕಾದ್ರೇ ಬಂಗಾಳಿ, ಗುಜರಾತಿ ಮತ್ತು ಮರಾಠಿನಲ್ಲಿ ಈ ರೀತಿಯ ಬೆರಳಚ್ಚು ಯಂತ್ರಗಳು ನಿರ್ಮಾಣವಾಗಿದ್ದವು. ಭಾಷಾವಾರು ಪ್ರಾಂತ್ಯಗಳ ನಂತರ, ಅಂದರೆ ಬ್ರಿಟಿಷ್ನರು ಬಿಟ್ಟೋದ ನಂತರ ಭಾರತದ ಎಲ್ಲ ಪ್ರಮುಖ ಭಾಷೆಗಳ ಬೆರಳಚ್ಚು ಯಂತ್ರಗಳು ನಿರ್ಮಾಣವಾದವು. ಆದರೆ ಕಡೆಗೆ ನಿರ್ಮಾಣವಾಗಿದ್ದೇ ಕನ್ನಡದ ಬೆರಳಚ್ಚು ಯಂತ್ರ. ಯಾಕೆಂದರೆ ಈ ಕನ್ನಡದ ಬೆರಳಚ್ಚು ಯಂತ್ರ ನಿರ್ಮಾಣ ಮಾಡಲಿಕ್ಕೆ ಈ ಕನ್ನಡದ ಲಿಪಿಯನ್ನೇ ಬದಲಾಯಿಸಬೇಕು ಅಂತ ಕನ್ನಡದ ವಿದ್ವಾಂಸರೇ ಪಟ್ಟು ಹಿಡಿದಿದ್ರು. 1947ರಲ್ಲಿ ಭಾರತವನ್ನು ಬ್ರಿಟಿಷರು ಬಿಟ್ಟು ಹೋದ ನಂತರ ಹಿಂದಿ ಆಡಳಿತ ಭಾಷೆ ಆಯಿತು. ಆಗ ಹಿಂದಿ ಭಾಷೆಯಲ್ಲೂ ಬೆರಳಚ್ಚು ಯಂತ್ರ ಬಂತು. ತದನಂತರ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಯಿತು. ಈ ಭಾಷಾವಾರು ಪ್ರಾಂತ್ಯಗಳ ರಚನೆಯಾದ ಕೂಡಲೇ ಆ ಎಲ್ಲ ರಾಜ್ಯಗಳ ಭಾಷೆಗಳಿಗೂ ತನ್ನದೇ ಆದ ಬೆರಳಚ್ಚು ಯಂತ್ರಗಳು ಬೇಗನೆ ತಯಾರಾದವು. ಅವುಗಳ ಪೈಕಿ ಕನ್ನಡದ್ದೇ ಕಡೆಯದಾಗಿ ಬಂತು. ಇದಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ನಡೆಯದಿದ್ದಂತಹ ಲಿಪಿ ಬದಲಾವಣೆಯ ಹೋರಾಟ ಸುಮಾರು 30 ವರ್ಷಗಳ ಪರ್ಯಂತ ನಡೆಯಿತು. ಇದಕ್ಕೆ ಕಾರಣವೆಂದರೆ ಇಂಗ್ಲೀಷ್ನಲ್ಲಿ ಕೇವಲ 26 ಅಕ್ಷರಗಳಿವೆ, ಅದಕ್ಕೆ ಸುಲಭವಾಗಿ ಟೈಪ್ ರೈಟರ್ ಯಂತ್ರವನ್ನು ತಯಾರಿಸ್ಬೋದು. ಕನ್ನಡದಲ್ಲಿ 52 ಅಕ್ಷರ, 16 ಕಾಗುಣಿತ, 34 ಒತ್ತಕ್ಷರ, 106 ಕಾಗುಣಿತ ಸಂಯೋಜನೆ ಇರೋದರಿಂದ ಕನ್ನಡದಲ್ಲಿ ಬೆರಳಚ್ಚು ಯಂತ್ರದ ರಚನೆ ಸಾಧ್ಯವೇ ಇಲ್ಲ. ಅದಾಗಬೇಕಂದ್ರೆ ಈಗಿನ ಕನ್ನಡ ಲಿಪಿಯನ್ನೇ ಬದಲಾಯಿಸಬೇಕು ಎಂಬುದಾಗಿ ವಿದ್ವಾಂಸರಾದಂತಹ BM ಶ್ರೀಕಂಠಯ್ಯ, ದೇವುಡು ನರಸಿಂಹಶಾಸ್ತ್ರಿ ಮುಂತಾದವರು ಆಗಿನ ಮೈಸೂರು ಸರ್ಕಾರಕ್ಕೆ ಸಲಹೆಯನ್ನು ನೀಡಿ ಒತ್ತಡವನ್ನು ಹಾಕಿದ್ರು. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲೇ ಆಡಳಿತವನ್ನು ನಡೆಸಬೇಕು. ಸರ್ಕಾರದ ಆಡಳಿತ ಕನ್ನಡದಲ್ಲಿ ನಡೆಯಬೇಕು ಅಂದರೆ ಕನ್ನಡದ್ದೇ ಆದಂಥ ಒಂದು ಟೈಪ್ ರೈಟರ್ ಬೇಕು ಅಂತ ಹೇಳಿ ಆಗಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರಿಗೆ ಅನಿಸಿತ್ತು. ಈ ಕಾರಣದಿಂದ ಅವರು ಆಗ ಪತ್ರಕರ್ತರಾಗಿದ್ದಂತಹ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದರು. ಈ ಸಮಿತಿಯ ಅನೇಕ ಸದಸ್ಯರು ಮೊದಲಿನಿಂದಲೂ ಲಿಪಿ ಬದಲಾವಣೆಯ, ಅಂದರೆ ಕನ್ನಡ ಲಿಪಿ ಬದಲಾವಣೆಯ ಮನೋಭಾವವನ್ನೇ ಹೊಂದಿದ್ದರಿಂದ ಲಿಪಿ ಬದಲಾವಣೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅಂಗೀಕಾರ ಕೂಡ ಪಡೆದುಕೊಂಡರು. ಅದಕ್ಕಾಗಿ ಒಂದು ಲಿಪಿ ಬದಲಾವಣೆಯ ಬೆರಳಚ್ಚು ಯಂತ್ರವನ್ನು ಕೂಡ ತಯಾರಿಸಲಾಯಿತು. ಆದರೆ ಈ ವಿಷಯ, ಅಂದರೆ ಈ ಕನ್ನಡ ಲಿಪಿ ಬದಲಾವಣೆಯ ವಿಷಯ ಜನತೆಗೆ ತಿಳಿದ ಕೂಡಲೇ ಕನ್ನಡ ಲಿಪಿ ಬದಲಾವಣೆಗೆ ಒಪ್ಪದೆ ಉಗ್ರ ಪ್ರತಿಭಟನೆಯನ್ನೇ ನಡೆಸಿದರು. ಈ ಪ್ರತಿಭಟನೆಗೆ ಜಗ್ಗಿದಂತಹ ಆಗಿನ ಸರ್ಕಾರ ಕನ್ನಡ ಲಿಪಿ ಬದಲಾವಣೆಯಿಂದ ಹಿಂಜರಿತು, ಅಂದರೆ ಲಿಪಿ ಬದಲಾವಣೆ ಮಾಡುವುದಕ್ಕೆ ವಾಪಸ್ ಪಡ್ಕೊಳ್ತು. ಕನ್ನಡ ಲಿಪಿ ಬದಲಾವಣೆಗೆ ಒಪ್ಪದ ಕನ್ನಡಿಗರ ಹೋರಾಟದಿಂದ ಎಚ್ಚೆತ್ತುಕೊಂಡ ಸರ್ಕಾರ 1958ರಲ್ಲಿ ಅನಂತ ಸುಬ್ಬರಾವ್ ಅವರು ನಿರ್ಮಿಸಿದಂತಹ ಕನ್ನಡ ಬೆರಳಚ್ಚು ಮಾದರಿಯನ್ನು ಅಂಗೀಕರಿಸಿತು. ಆಗಿನ ಸರ್ಕಾರದ ಕೋರಿಕೆಯ ಮೇರೆಗೆ ಸ್ವೀಡನ್ನಿನ ಆಲ್ಡಾ ಕಂಪನಿ ಮೊದಲ ಕನ್ನಡ ಬೆರಳಚ್ಚು ಯಂತ್ರವನ್ನು ಜೂನ್ 16, 1961ರಲ್ಲಿ ರಚನೆ ಮಾಡಿ ಭಾರತಕ್ಕೆ ಕಳಿಸಿಕೊಡ್ತು. ಅದೇ ಯಂತ್ರ ಇವತ್ತಿಗೂ ಕೂಡ ಕನ್ನಡದಲ್ಲಿ ಬೆರಳಚ್ಚು ಯಂತ್ರವಾಗಿ ಉಪಯೋಗಿಸ್ತಿದೆ. ಅದನ್ನು ಅನಂತ ಬೆರಳಚ್ಚು ಯಂತ್ರ ಅಂತಲೇ ಕರೀತಾರೆ. ಈ ಆಧುನಿಕ ಕಾಲದಲ್ಲಿ ಕಂಪ್ಯೂಟರು ಮತ್ತು ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಅಂದರೆ DTP ತಂತ್ರಜ್ಞಾನ ಬಂದ ಮೇಲೆ ಈ ಬೆರಳಚ್ಚು ಯಂತ್ರಗಳು ಮೂಲೆ ಗುಂಪಾಗ್ತಾ ಇದ್ದಾವೆ. ಇಂಥ ಮೂಲೆ ಗುಂಪಾಗ್ತಿರುವಂತಹ ಒಂದು
ಟೈಪ್ ರೈಟಿಂಗ್ ಯಂತ್ರಕ್ಕಾಗಿ ಕನ್ನಡ ಲಿಪಿಯನ್ನೇ ಬದಲಾಯಿಸ್ಲಿಕ್ಕೆ ಹೊರಟಿದ್ರು ಅನ್ನುವ ಒಂದು ಐತಿಹಾಸಿಕ ಸತ್ಯ ನಮ್ಮೆಲ್ಲರಿಂದ ಕಾಣೆಯಾಗಿ ಮರೆಯಾಗಿ ತೆರೆಮರೆಗೆ ಸರಿತಾ ಇದ್ದೀವಿ. ಆದರೆ ಈ ನಮ್ಮ ಕನ್ನಡ ನಾಡಿನ ಜನಸಾಮಾನ್ಯರು ಹೋರಾಟವನ್ನು ಮಾಡಿ ಕನ್ನಡದ ಲಿಪಿಯನ್ನು ಬದಲಾವಣೆ ಮಾಡದಂತೆ ಪಟ್ಟಿಡಿದು ಗೆದ್ರಲ್ಲ, ಅಂದರೆ ಕನ್ನಡದ ಲಿಪಿಯನ್ನು ಯಥಾರೀತಿನಲ್ಲಿ ಉಳಿಸ್ಕೊಂಡ್ರಲ್ಲ ಅನ್ನೋದೇ ಇವತ್ತು ನಾವೆಲ್ಲರೂ ಕೂಡ ಸಂತೋಷ ಪಡ್ಬೋದಂಥ ವಿಷಯ ಆಗಿದೆ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.